ಪ್ರಪ್ರಥಮವಾಗಿ ಕೂಡಿ ಬಂದಿರತಕ್ಕಂಥ ನಿಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ನಾಮದಲ್ಲಿ ವಂದನೆಗಳು. ಅದೇ ರೀತಿಯಾಗಿ ಈ ಸಮಯವನ್ನು ಒದಗಿಸಿಕೊಟ್ಟಂಥ ತಂದೆಯಾದ ದೇವರಿಗೂ, ಹಾಗೆ ನಮ್ಮನ್ನು ಆತ್ಮಿಕವಾಗಿ ನಡೆಸ್ತಕ್ಕಂಥ ಸಭಾಪಾಲಕರಿಗೂ, ಆತ್ಮಿಕ ತಂದೆಯವರಿಗೂ ನಾನು ಕೃತಜ್ಞತೆಗಳನ್ನು ಸಲ್ಲಿಸುವನಾಗಿದ್ದೇನೆ. ಅದೇ ರೀತಿಯಾಗಿ ಪ್ರಿಯರೇ, ಈ ಸಮಯದಲ್ಲಿ ನಾನು ಹಂಚಿಕೊಳ್ಳಬೇಕಾಗಿರ್ತಕ್ಕಂಥ ವಾಕ್ಯ ಯಾವುದೆಂಬುದಾಗಿ ನೋಡುವಾಗ, ದೇವರ ಸೇವೆಯಲ್ಲಿ ಭಕ್ತರ ಮರಣವು ಶಾಪವೋ ವರವೋ ಎಂಬುದಾಗಿ, ಅದು ವರವಾಗುತ್ತಾ ಶಾಪವಾಗುತ್ತಾ ಎಂಬುದಾಗಿ ಈ ಸಮಯದಲ್ಲಿ ನಾವು ಮಾತನಾಡಿಕೊಳ್ಳೋಣ ಪ್ರಿಯರೇ. ಮೊದಲನೇದಾಗಿ ನೋಡುವಾಗ, ದೇವರ ಒಂದು ಸೇವೆಯಲ್ಲಿ ಮರಣಿಸ್ತಕ್ಕಂಥ ವ್ಯಕ್ತಿಗಳಿಗೆ ಶಾಪವಾಗುತ್ತಾ ವರವಾಗುತ್ತಾ ಎಂಬುದಾಗಿ ನೋಡುವಾಗ, ದೇವರು ಯಾವುದೇ ಕಾರಣಕ್ಕೂ ಯಾರನ್ನು ಕೈ ಬಿಡುವುದಿಲ್ಲ. ಏಕೆಂದರೆ ಪ್ರಪಂಚದಲ್ಲಿರುವಂಥ ಎಲ್ಲ ಮಕ್ಕಳು ದೇವ್ರ ಮಕ್ಕಳೇ. ಎಲ್ಲ ಮಕ್ಕಳಿಗೂ ಸೂರ್ಯ ಆಗಿರ್ಬೋದು, ಚಂದ್ರ ಆಗಿರ್ಬೋದು, ಮಳೆ ನೀರು ಎಲ್ಲ ಸರಿ ಸಮಾನವಾಗಿ, ನಂಬದವ್ರಿಗೂ ನಂಬದಿರೋರಿಗೂ ಎಲ್ಲರಿಗೂ ಸರಿ ಸಮಾನವಾಗಿ ಕೊಡ್ತಕ್ಕಂಥ ದೇವರು ನಮ್ಮ ದೇವರಾಗಿದ್ದಾರೆ. ಅದೇ ರೀತಿಯಾಗಿ ದೇವರ ಸೇವೆಯಲ್ಲಿರ್ತಕ್ಕಂಥ ಈ ಸೇವಕರಿಗೆ ಯಾವ ವಿಷಯದಲ್ಲಿ ದೇವರು ಮಾತಾಡ್ತಾ ಇದ್ದಾರೆ, ಯಾವ ವಿಷಯದಲ್ಲಿ ಒಂದು ಭರವಸೆಯನ್ನು ಕೊಡ್ತಾ ಇದ್ದಾರೆ ಎಂಬುದನ್ನು ನೋಡುವಾಗ, ಪ್ರಪ್ರಥಮವಾಗಿ ವಾಕ್ಯಗಳನ್ನು ಓದುವಾಗ ನೋಡುವಾಗ, ನಾವು ನಂಬಿಕೆ ಒಂದು ಸತ್ಯವೇದ ಬರದೇ ಇರತಕ್ಕಂಥ ಸಮಯದಲ್ಲಿ, ಒಂದು ಗ್ರಂಥಗಳು ಇಲ್ಲದಂಥ ಸಮಯದಲ್ಲಿ ಒಂದು ಯೋಬನ ಒಂದು ಜೀವಿತವನ್ನು ನೋಡುವಾಗ, ಅವರು ಭಯಭಕ್ತಿಯಿಂದ ಎಷ್ಟು ದೇವರಿಗೆ ಒಳಪಟ್ಟು ಜೀವಿಸ್ತಾ ಇದ್ದಾರೆ ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ. ಅದೇ ರೀತಿಯಾಗಿ ಮೋಶೆ ಆಗಿರ್ಬೋದು, ಅದೇ ರೀತಿಯಾಗಿ ಒಂದು ಅಬ್ರಾಮನಾಗಿರ್ಬೋದು, ಯಾಕೋಬ, ಈಸಾಕ, ಹೀಗೆ ದೇವರು ಅವರನ್ನು ಹೆಸರನ್ನು ಏಕೆ ಸತ್ಯವೇದದಲ್ಲಿ ಬರೆಸಿದ್ದಾರೆ ಎಂಬುದಾಗಿ ನೋಡುವಾಗ, ಅವರ ನಂಬಿಕೆ, ಅವರ ನಿರೀಕ್ಷೆ, ಅವರ ಭರವಸೆ, ಅವರು ಅಸ್ತಿವಾರವಿಲ್ಲದ ಪಟ್ಟಣವನ್ನು ಎದುರು ನೋಡ್ತಾ ಇದ್ದಾರೆ ಎಂಬುದಾಗಿ ನಾವು ಇಬ್ರಿಯ 11ರಲ್ಲಿ ನೋಡುವವರಾಗಿದ್ದೇವೆ. ಇದೇ ರೀತಿಯಾಗಿ ದೇವರ ಸೇವೆಯಲ್ಲಿ ಮರಣಿಸಿದರೆ ವರವೋ ಶಾಪವೋ ಎಂಬ ಬಗ್ಗೆ ಮೊದಲೇ ವಚನವನ್ನು ಓದಿಕೊಳ್ಳೋಣ. ತಿಮೋಥೆಯನಿಗೆ ಬರೆದ 2ನೇ ಪತ್ರಿಕೆ 4ನೇ ಅಧ್ಯಾಯ 1ರಿಂದ 5 ವಚನ. ದೇವರ ಮುಂದೆ ಮತ್ತು ಜೀವಿಸುವವರಿಗೂ ಸತ್ತವರಿಗೂ ನ್ಯಾಯ ತೀರಿಸುವುದಕ್ಕೆ ಬರುವ ಕ್ರಿಸ್ತ ಯೇಸುವಿನ ಮುಂದೆ ಆತನ ಪ್ರತ್ಯಕ್ಷತೆಯ ಮೇಲೆಯೂ ಆತನ ರಾಜ್ಯದ ಮೇಲೆಯೂ ಆಣೆಯಿಟ್ಟು ನಾನು ನಿಮಗೆ ಖಂಡಿತವಾಗಿ ಹೇಳುವುದೇನೆಂದರೆ, ದೇವರ ವಾಕ್ಯವನ್ನು ಸಾರು ಅನುಕೂಲವಾದ ಕಾಲದಲ್ಲಿಯೂ ಅನುಕೂಲವಿಲ್ಲದ ಕಾಲದಲ್ಲಿಯೂ ಅದರಲ್ಲಿ ಆಸಕ್ತನಾಗಿರುವ ಪೂರ್ಣ ದೀರ್ಘಶಾಂತಿಯಿಂದ ಉಪದೇಶಿಸುತ್ತಾ ಖಂಡಿಸು, ಗದರಿಸು, ಎಚ್ಚರಿಸು. ಇಲ್ಲಿ ವಾಕ್ಯವನ್ನು ನೋಡುವಾಗ ಪ್ರಿಯರೇ, ದೇವರ ಮುಂದೆ ಮತ್ತು ಜೀವಿಸುವವರಿಗೂ ಸತ್ತವರಿಗೂ ನ್ಯಾಯ ತೀರಿಸುವುದಕ್ಕೆ ಬರುವ ಕ್ರಿಸ್ತ ಯೇಸುವಿನ ಮುಂದೆ ಆತನ ಪ್ರತ್ಯಕ್ಷತೆಯ ಮೇಲೆಯೂ ಆತನ ರಾಜ್ಯದ ಮೇಲೆಯೂ ಆಣೆಯಿಟ್ಟು ನಾನು ನಿಮಗೆ ಖಂಡಿತವಾಗಿ ಹೇಳುವುದೇನೆಂದರೆ, ದೇವರ ವಾಕ್ಯವನ್ನು ಸಾರು ಅನುಕೂಲವಾದ ಸಮಯದಲ್ಲಿಯೂ ಅನುಕೂಲವಿಲ್ಲದ ಕಾಲದಲ್ಲಿಯೂ ಅದರಲ್ಲಿ ಆಸಕ್ತನಾಗಿರು, ಪೂರ್ಣ ದೀರ್ಘಶಾಂತಿಯಿಂದ ಉಪದೇಶಿಸುತ್ತಾ ಖಂಡಿಸು, ಗದರಿಸು, ಎಚ್ಚರಿಸು. ಯಾಕೆಂದರೆ ಸ್ವಸ್ಥ ಬೋಧನೆಯನ್ನು ಸಲ್ಲಿಸಲಾರದ ಕಾಲವು ಬರುತ್ತದೆ, ಅದರಲ್ಲಿ ತೀಟೆ ಕಿವಿಯುಳ್ಳವರಾಗಿ ತಮ್ಮ ದುರಾಶೆಗಳನ್ನು ಅನುಕೂಲವರದ ಅನೇಕ ಉಪದೇಶಕರನ್ನು ಇಟ್ಟುಕೊಳ್ಳುವರು. ಈ ವಾಕ್ಯ ನಮಗೆ ಏನು ತಿಳಿಸ್ತದೆ ಎಂಬುದಾಗಿ ನೋಡುವಾಗ, ತಿಮೋಥೆಯನಿಗೆ ಪೌಲನು ಹೇಳ್ತಕ್ಕಂಥ ಮಾತೇನೆಂಬುದಾಗಿ ನೋಡುವಾಗ, ತಿಮೋಥೆಯನೇ, ನೀನು ಒಂದು ಸೇವೆಯಲ್ಲಿರ್ತಕ್ಕಂಥ ನೀನು ಸ್ಥಿರವಾಗಿ ನಿಲ್ಲು. ಯಾವ ಸಮಯದಲ್ಲಿ ನಿನಗೆ ಸಮಯ ಸಿಗ್ತದೋ ಆ ಸಮಯದಲ್ಲಿ ನೀನು ಎಚ್ಚರಿಕೆಯಿಂದ ಜನರನ್ನು ನೀನೇನು ಮಾಡಬೇಕು, ಬುದ್ಧಿವಾದ ಹೇಳಬೇಕು. ಯಾಕೆಂದರೆ ಸ್ವಸ್ಥ ಬೋಧನೆಯನ್ನು ಕೇಳುವ ಕಾಲ ಬರ್ತದೆ ಎಂಬುದಾಗಿ ನೋಡುವಾಗ, ಅನೇಕರು ಇವಾಗ ಅನೇಕ ಸಭೆಗಳಲ್ಲಿ ನೋಡುವಾಗ, ಎಲ್ಲ ಕಡೆ ನೋಡುವಾಗ ಆಶೀರ್ವಾದ ಎಂಬುದಾಗಿ, ಯಾರು ಸತ್ಯವಾದ ಒಂದು ಸುವಾರ್ತೆಯನ್ನು ಹೇಳುತ್ತಾ ಒಂದು ಸತ್ಯ ಮಾರ್ಗದಲ್ಲಿ ನಡೆಸುವುದಕ್ಕೆ ಅವರು ಆಸಕ್ತಿ ಇಲ್ಲ. ಯಾಕೆಂದರೆ ಲೋಕದಲ್ಲಿರ್ತಕ್ಕಂಥ ಆಸೆಗಳನ್ನೇ ತೋರಿಸಿ, ಲೋಕದಲ್ಲಿರ್ತಕ್ಕಂಥ ಭೋಗಗಳನ್ನು ತೋರಿಸಿ, ಇಲ್ಲಿನ ಒಂದು ಈ ಕಾಲಕ್ಕೆ ಸಂಬಂಧಪಟ್ಟಂಥ, ಈ ಜೀವಿತಕ್ಕೆ ಸಂಬಂಧಪಟ್ಟಂಥ ವಾಕ್ಯಗಳೇ ತೋರಿಸ್ತಾರೆ ಹೊರತು ಪರಲೋಕಕ್ಕೆ ಸಂಬಂಧಪಟ್ಟಂಥ ವಾಕ್ಯಗಳನ್ನು ಯಾರು ತೋರಿಸುವುದಕ್ಕೆ ಈ ದಿನ ಇಷ್ಟಪಡೋದಿಲ್ಲ. ಯಾಕೆ ಎಂಬುದಾಗಿ ನೋಡುವಾಗ, ಅವರು ಅದರಲ್ಲೇ ಆಸಕ್ತರಾಗಿದ್ದಾರೆ. ಆಶೀರ್ವಾದ, ಈ ಲೋಕ ನೋಡುವಾಗ ಅಂಧಕಾರ, ಈ ಅಂಧಕಾರದಲ್ಲಿರ್ತಕ್ಕಂಥ ಈ ಅಂಧಕಾರದ ಒಂದು ಇಚ್ಛೆಗಳನ್ನು ಮನುಷ್ಯರು ಇಷ್ಟಪಡುವ ಒಂದು ಸಲುವಾಗಿ ಏನು ಮಾಡ್ತಾ ಇದ್ದಾರೆ ಅಂದರೆ, ಈ ದಿನ ಕಾಲದಲ್ಲಿ ನೋಡುವಾಗ ಬೋಧಕರು
ಇದೇ ರೀತಿಯಾಗಿ ವಾಕ್ಯಗಳನ್ನು ಹೇಳುತ್ತಾ ಜನರನ್ನು ಮರಳುಗೊಳಿಸಿ ಈ ಕಾಲದ ಒಂದು ಸ್ಫೂರ್ತಿಗಾಗಿ ಜೀವಿಸ್ತಕ್ಕಂಥ ಸಮಯವನ್ನು ನಾವು ನೋಡ್ತಾ ಇದ್ದೇವೆ ಪ್ರಿಯರೇ. ಅದು ಪರಲೋಕದಕ್ಕೆ ಸಂಬಂಧಪಟ್ಟಂಥ ಶ್ರಮೆ, ಶೋಧನೆ, ಕಷ್ಟ ಇದೆಲ್ಲ ಇರುತ್ತೆ ಎಂಬುದಾಗಿ ಈ ಕಾಲದಲ್ಲಿ ಯಾರು ಒಂದು ಭಕ್ತರನ್ನು, ಒಂದು ವಿಶ್ವಾಸಿಗಳನ್ನು ವಿಶ್ವಾಸದಲ್ಲಿ ನಡೆಸುವುದಕ್ಕೆ ಇಷ್ಟಪಡ್ತಾ ಇಲ್ಲ. ಏಕೆಂದರೆ ನೋಡುವಾಗ ಈ ಲೋಕದ ಆಶೆಗಳಿಗೆ ಒಳಪಟ್ಟು ಜೀವಿಸ್ತಕ್ಕಂಥ ಜನರಿಗೆ ಈ ಲೋಕದ ಆಶೆಗಳನ್ನೇ ತೋರಿಸಿ ಈ ಲೋಕದಲ್ಲಿರ್ತಕ್ಕಂಥ ಒಂದು ಕಾರಾಗಿರ್ಬೋದು, ಮನೆ ಆಗಿರ್ಬೋದು, ಒಂದು ಆಸ್ತಿ ಆಗಿರ್ಬೋದು, ಇದು ಬರುತ್ತೆ 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 ಎಂಬುದಾಗಿ ಜನರನ್ನು ಮೋಸಪಡಿಸ್ತಕ್ಕಂಥ ಒಂದು ಬೋಧಕರೇ ಈ ದಿನ ಹೆಚ್ಚಾಗಿರುವುದನ್ನು ನಾವು ನೋಡುವರಾಗಿದೆ ಪ್ರಿಯರೇ. ಅದೇ ರೀತಿಯಾಗಿ ಈ ಸೇವೆಯಲ್ಲಿ ಎರಡು ಥರ ಸೇವಕರಿರ್ತಾರೆ. ಒಂದು ದೇವರ ಒಂದು ನಿಜಸ್ಥಿತಿಯಲ್ಲಿ ಜೀವಿಸ್ತಕ್ಕಂಥ ಸೇವಕರಿರ್ತಾರೆ. ಅದೇ ರೀತಿಯಾಗಿ ಈ ಲೋಕಕ್ಕೋಸ್ಕರ, ಈ ಲೋಕದ ಭೋಗಗಳಿಗೋಸ್ಕರ ಇರ್ತಕ್ಕಂಥ ಸೇವಕರಿರ್ತಾರೆ. ಈಗ ನಾವು ನೋಡ್ತಕ್ಕಂಥ ಭಕ್ತರು ಯಾರೆಂಬುದಾಗಿ ನೋಡುವಾಗ ದೇವರ ಸೇವೆಯಲ್ಲಿ ಮರಣ, ಯಾರಿಗೆ ವರ ಯಾರಿಗೆ ಶಾಪ, ದೇವರ ಸೇವೆಯಲ್ಲಿ ಇಲ್ದವ್ರಿಗ ದೇವರ ಸೇವೆಯಲ್ಲಿ ಇಲ್ಲದೆ ಇರ್ತಕ್ಕಂಥವ್ರಿಗೆ ನೋಡುವಾಗ ಯಾವುದೇ ರೀತಿ ಪರಲೋಕ ಇಲ್ಲ ಏನೆಂಬುದನ್ನು ನೋಡುವಾಗ ಈ ಲೋಕದ ಒಂದು ಆಸೆಗಳಿಗೆ ಒಳಪಟ್ಟು ಜೀವಿಸುವವರಾಗಿದ್ದಾರೆ. ಹಾಗಾಗಿ ಅವರು ಈ ಲೋಕದಲ್ಲಿ ಕ್ಷಣಿಸಿ ಹೋಗ್ತಾರೆ. ಆದರೆ ದೇವರ ಸೇವೆಯಲ್ಲಿ ನೋಡುವಾಗ ಯಾವ ರೀತಿಯಾಗಿ ಭಕ್ತರು ಜೀವಿಸ್ತಂಬುದಾಗಿ ನೋಡುವಾಗ ಮತ್ತೊಂದು ವಾಕ್ಯವನ್ನು ಓದಿಕೊಳ್ಳೋಣ. 1 ಪೇತ್ರನು ಬರೆದ ಪತ್ರಿಕೆ 2ನೇ ಅಧ್ಯಾಯ 9ನೇ ವಚನ. ನೀವಾದರೂ ನಿಮ್ಮನ್ನು ಕತ್ತಲೆಯೊಳಗಿಂದ ಕರೆದು ತನ್ನ ಆಶ್ಚರ್ಯಕರವಾದ ಬೆಳಕಿನಲ್ಲಿ ಸೇರಿಸಿದ ಆತನ ಗುಣಾತಿಶಯಗಳನ್ನು ಪ್ರಚಾರ ಮಾಡುವವರಾಗುವಂತೆ ದೇವರಾದುಕೊಂಡ ಜನಾಂಗವು, ರಾಜವಂಶಸ್ಥರಾದ ಯಾಜಕರು, ಮೀಸಲಾದ ಜನವು, ದೇವರ ಸ್ವಕೀಯ ಪ್ರಜೆಯೂ ಆಗಿದ್ದೀರಿ. ನೀವಾದರೂ ನಿಮ್ಮನ್ನು ಕತ್ತಲೊಳಗಿಂದ ಕರೆದು ತನ್ನ ಆಶ್ಚರ್ಯಕರವಾದ ಬೆಳಕಿನಲ್ಲಿ ಸೇರಿಸಿದ ಆತನ ಗುಣಾತಿಶಯಗಳನ್ನು ಪ್ರಚಾರ ಮಾಡುವವರಾಗುವಂತೆ. ಅಂದರೆ ದೇವರು ನಮ್ಮನ್ನು ಆರಿಸಿಕೊಂಡದ್ದು ಯಾತಕ್ಕೆ? ಈ ಅಂಧಕಾರದಲ್ಲಿರ್ತಕ್ಕಂಥ ಜನರನ್ನು ಪರಲೋಕಕ್ಕೆ ಸೇರಿಸಬೇಕು, ಪರಲೋಕದಲ್ಲಿ ಒಂದು ನಿತ್ಯ ಜೀವವನ್ನು ಒದಗಿಸಿಕೊಡಬೇಕೆಂಬುದಾಗಿ ದೇವರು ಆರಿಸಿಕೊಂಡಾಗ ಈ ಕತ್ತಲೆ ಲೋಕವನ್ನು ತೋರಿಸಿ ಈ ಕತ್ತಲೆಯ ಒಂದು ಸಾಮ್ರಾಜ್ಯದಲ್ಲೇ ಜನರನ್ನು ಮರುಳು ಮಾಡಿ ಒಂದು ಬೆಳಕಿಗೆ ತರತಕ್ಕಂಥ ಸೇವಕರು ಈ ದಿನ ಹೆಚ್ಚಾಗಿದ್ದಾರೆ. ಅದೇ ರೀತಿಯಾಗಿ ತನ್ನ ಆಶ್ಚರ್ಯಕರವಾದ ಬೆಳಕಿನಲ್ಲಿ ಸೇರಿಸಿದಾತನ ಗುಣಾತಿಶಯಗಳನ್ನು ಪ್ರಚಾರ ಮಾಡುವವರಾಗುವಂತೆ ದೇವರಾದುಕೊಂಡ ಜನಾಂಗವು, ರಾಜವಂಶಸ್ಥರಾದ ಯಾಜಕರು, ಮೀಸಲಾದ ಜನವು, ದೇವರ ಸ್ವಕೀಯ ಪ್ರಜೆಯೂ ಆಗಿದ್ದೀರಿ. ನಾವೇನಾಗಿದ್ದೇವೆ ಎಂಬುದಾಗಿ ನೋಡುವಾಗ ದೇವರ ಸ್ವಕೀಯ ಪ್ರಜೆಗಳು, ರಾಜವಂಶಸ್ಥರು, ಯಾಜಕರು ಎಂಬುದಾಗಿ ನಮಗೆ ಪಟ್ಟವನ್ನು ಕೊಟ್ಟಿರುವಾಗ ನಾವು ನಿಜವಾಗಿ ಸೇವೆ ಮಾಡುವಂಥ ಭಕ್ತರಾಗಿದ್ದರೆ ಈ ಒಂದು ಬರೆದಿರ್ತಕ್ಕಂಥ ವಾಕ್ಯ ನಮಗೆ ಅನ್ವಯಿಸ್ತಾ ಇದೆ ಪ್ರಿಯರೇ. ಅದೇ ರೀತಿಯಾಗಿ ನಾವು ಮೊದಲೇನಾಗಿದ್ದೀವಿ ಅಂದರೆ ಅಂಧಕಾರದಲ್ಲಿದ್ದೀವಿ. ಪ್ರತಿಯೊಬ್ಬರು ನೋಡುವಾಗ ಯೇಸು ಕ್ರಿಸ್ತನ ನಂಬೋದಕ್ಕಿಂತ ಮುಂಚೆಗೆ ಏನಾಗಿದ್ವಿ? ಅಂಧಕಾರದ ದೊರೆತನದಲ್ಲಿದ್ದು ಲೋಕದ ಇಷ್ಟಾನುಸಾರವಾಗಿ ಜೀವಿಸ್ತಕ್ಕಂಥ ನಾವು ಯೇಸು ಕ್ರಿಸ್ತನ ಒಂದು ಕರೆ ಎಂಬುದಾಗಿ ನೋಡುವಾಗ ಏನು? ಯಾರಾದರೂ ಒಂದು ಕರಪತ್ರಿಕೆ ಆಗಿರ್ಬೋದು, ಯಾರಾದರೂ ಬಂದು ಸುವಾರ್ತೆ ಹೇಳಿರ್ಬೋದು, ಯಾರಾದರೂ ಬಂದು ನಮ್ಮನ್ನು ದೇವರ ಒಂದು ನಂಬಿಕೊಳ್ಳಿ ಎಂಬುದಾಗಿ ಹೇಳಿ ನಮ್ಮನ್ನು ಸಭೆಯಲ್ಲಿ ನಡೆಸಿರ್ಬೋದು. ಈ ರೀತಿಯಾಗಿ ತಿಳಿದು ಅನೇಕರಿಗೆ ಸಾರ್ತಾ ಇದ್ದೀವಿ. ಯಾವ ರೀತಿಯಾಗಿ ಸಾರ್ತಾ ಇದ್ದೀವಿ? ಲೋಕದ ಆಶೆಗಳನ್ನು ತೋರಿಸಿ ಸಾರ್ತಾ ಇದ್ದೇವಾ, ಅಥವಾ ಪರಲೋಕ ನಿತ್ಯ ಜೀವ ಎಂಬುದಾಗಿ ನಾವು ಸಾರ್ತಾ ಇದ್ದೇವಾ? ಇದು ಯಾವುದಕ್ಕೆ ಅನ್ವಯಿಸ್ತದೆ ಎಂಬುದಾಗಿ ನೋಡುವಾಗ ಲೋಕದ ಇಷ್ಟಾನುಸಾರವಾಗಿ ಯಾವುದೂ ಇಲ್ಲ ಪ್ರಿಯರೇ. ಲೋಕಕ್ಕೆ ಸಂಬಂಧಪಟ್ಟಿದ್ದು ಲೋಕದಲ್ಲಿ ಗತಿಸಿ ಹೋಗುವುದು. ಯೇಸು ಸ್ವಾಮಿ ಹೇಳಿದರಲ್ಲ, ಈ ಲೋಕದಲ್ಲಿ ಗಂಟು ಮಾಡಿ ಇಟ್ಟುಕೊಳ್ಳಬೇಡಿರಿ, ಪರಲೋಕದಲ್ಲಿ ಗಂಟು ಮಾಡಿ ಇಟ್ಟುಕೊಳ್ಳ್ರಿ ಎಂಬುದಾಗಿ. ಪರಲೋಕದಲ್ಲಿ ಗಂಟು ಸಂಪಾದನೆ ಮಾಡಬೇಕಂದ್ರೆ ಏನು ಮಾಡಬೇಕು? ಈ ಲೋಕದಲ್ಲಿ ಸತ್ಯವಾಕ್ಯ ಏನೆಂಬುದಾಗಿ ಇದೆಯೋ ಅದೇ ರೀತಿಯಾಗಿ ನಾವು ಸಾರುವುದಾದರೆ ನಾವು ಈ ವಾಕ್ಯಕ್ಕೆ ಸಂಬಂಧಪಟ್ಟಂಥ ಒಂದು ಅರಸರು, ಯಾಜಕರು ಮತ್ತು ದೇವರು ಪ್ರತಿಷ್ಠಿಸಿದ ಜನಾಂಗಗಳು ಎಂಬುದಾಗಿ ನಾವು ಹೆಸರನ್ನು ಹೊಂದುವವರಾಗಿದೆ ಪ್ರಿಯರೇ. ಕತ್ತಲೆ ಲೋಕದಿಂದ ಬೇರ್ಪಟ್ಟು ಕ್ರಿಸ್ತನ ರಾಜ್ಯದಲ್ಲಿ ಸೇರಿದಾಗ ನಾವೆಲ್ಲರೂ ಏನಾಗಿರ್ತೀವಿ? ಪರಲೋಕಕ್ಕೆ ಸಂಬಂಧಪಟ್ಟಂಥವರಾದಂಥ ನಾವು ಮೇಲಿನವುಗಳನ್ನು ಹುಡುಕುತ್ತಾ, ಮೇಲಿನ ಒಳಗೆ ಬಗ್ಗೆ ವಿಚಾರ ಮಾಡುತ್ತಾ, ಅದನ್ನು ಅನೇಕ ಜನರಿಗೆ ಸಾರುತ್ತಾ ನಾವು ಏನು ಮಾಡಬೇಕಾಗಿದೆ? ಈ ರೀತಿಯಾಗಿ ನಾವು ಪ್ರಯಾಣ ಮಾಡಬೇಕಾಗಿದೆ. ಮತ್ತೊಂದು ವಾಕ್ಯವನ್ನು ನೋಡ್ಕೊಳ್ಳೋಣ ಪ್ರಿಯರೇ.
ಲೂಕನ ಬರೆದ ಸುವಾರ್ತೆ 13ನೇ ಅಧ್ಯಾಯ 4ನೇ ವಚನ. ಇಲ್ಲವೇ ಸಿಲೋವಿನಲ್ಲಿ ಬುರುಜು ಬಿದ್ದು ಸತ್ತ 18 ಮಂದಿಯು ಯೆರೂಸಲೇಮಿನಲ್ಲಿ ವಾಸವಾಗಿರುವ ಎಲ್ಲ ಮನುಷ್ಯರಿಗಿಂತಲೂ ಅಪರಾಧಿಗಳೆಂದು ಭಾವಿಸುತ್ತೀರೋ ಹಾಗಲ್ಲವೆಂದು ನಿಮಗೆ ಹೇಳುತ್ತೇನೆ. ದೇವರ ಕಡೆಗೆ ತಿರುಗಿಕೊಳ್ಳದಿದ್ದರೆ ನೀವೆಲ್ಲರೂ ಅವರಂತೆ ಹಾಳಾಗಿ ಹೋಗುವಿರಿ ಎಂದು ಹೇಳಿದನು. ಈ ವಾಕ್ಯದ ಸಂದರ್ಭವನ್ನು ನೋಡುವಾಗ ಪ್ರಿಯರೇ, ಅವರು ಯಾರು ಇವರೆಲ್ಲ ಶಾಪಗ್ರಸ್ತರು ಎಂಬುದಾಗಿ ಯಹೂದ್ಯರ ಮಧ್ಯದಲ್ಲಿ ಅನೇಕರು ಒಂದು ಪ್ರಚಾರ ಮಾಡ್ತಕ್ಕಂಥ ವಿಷಯ ಸಂದರ್ಭದಲ್ಲಿ ಯೇಸು ಕ್ರಿಸ್ತರು ಹೇಳ್ತಕ್ಕಂಥ ಮಾತೇನೆಂಬುದಾಗಿ ನೋಡುವಾಗ 18 ಮಂದಿ ಮೇಲೆ ಬುರುಜು ಬಿದ್ದು ಸತ್ತರಲ್ಲ, ಅವರು ಪಾಪಿಷ್ಟರೆಂದು ನೀವು ಅಂದ್ಕೊಳ್ತೀರಾ? ಇಲ್ಲ, ಅವರಿಗಿಂತ ಪಾಪಿಷ್ಟರು ನೀವೇ. ಯಾಕೆಂದರೆ ನೀವು ದೇವರ ರಾಜ್ಯದ ಕಡೆಗೆ, ದೇವರ ಕಡೆಗೆ ತಿರುಗಿಕೊಳ್ಳದೆ ಹೋದರೆ ನೀವೆಲ್ಲರೂ ಏನಾಗ್ತೀರಾ? ಶಾಪಗ್ರಸ್ತರಾಗ್ತೀರಾ. ನೀವು ದೇವರ ಬಳಿಗೆ ಬರಬೇಕು. ದೇವರ ಒಂದು ವಾಕ್ಯವನ್ನು ಸಾರುತ್ತಾ ಎಲ್ಲರಿಗೂ ಹೇಳಬೇಕೆಂಬುದಾಗಿ ವಾಕ್ಯ ನಮಗೆ ತಿಳಿಸುವಂಥದ್ದಾಗಿದೆ. ಅದೇ ರೀತಿಯಾಗಿ ಕೀರ್ತನೆ 116 15ನೇ ವಚನ ನೋಡೋಣ ಪ್ರಿಯರೇ. ಕೀರ್ತನೆ 116 5ನೇ ವಚನ, 15ನೇ ವಚನ. ಹದಿನೈದು. ಯೆಹೋವನು ತನ್ನ ಭಕ್ತನ ಮರಣವನ್ನು ಅಲ್ಪವೆಂದು ಎಣಿಸುವುದಿಲ್ಲ. ಯೆಹೋವನು ತನ್ನ ಭಕ್ತರ ಮರಣವನ್ನು ಅಲ್ಪವೆಂದು ಎಣಿಸುವುದಿಲ್ಲ. ಏನೆಂಬುದಾಗಿ ನೋಡುವಾಗ ದೇವರು ಒಂದು ಕೊಡ್ತಕ್ಕಂಥ ಬಿರುದು, ನನ್ನ ಸೇವೆಯಲ್ಲಿರ್ತಕ್ಕಂಥ ನನ್ನ ಮಕ್ಕಳಿಗೆ ಯಾವತ್ತೂ ನಾನು ಕೈ ಬಿಡುವುದಿಲ್ಲ. ಅವರ ಮರಣ ಯಾವುದಕ್ಕೂ ಅಲ್ಪವಾಗಿರುವುದಿಲ್ಲ. ಅದು ಶ್ರೇಷ್ಠ. ದೇವರ ಸೇವೆಯಲ್ಲಿ ಮರಣಿಸುವಂಥದ್ದು ಶ್ರೇಷ್ಠ ಎಂಬುದಾಗಿ ಭಕ್ತನಾದಂಥ ಕೀರ್ತನೆಗಾರನು ಹೇಳುವಂಥ ಒಂದು ವಾಕ್ಯವನ್ನು ನೋಡುವಾಗ ಅದು ಶ್ರೇಷ್ಠತೆಯನ್ನು ಸೂಚಿಸುವಂಥದ್ದಾಗಿದೆ. ಅದೇ ರೀತಿಯಾಗಿ ಮತ್ತಾಯ 16:26. ಸಾಕು ಪ್ರಿಯರೇ. ಒಬ್ಬ ಮನುಷ್ಯನು ಲೋಕವನ್ನೆಲ್ಲ ಸಂಪಾದಿಸಿಕೊಂಡರೂ ಪ್ರಾಣ ನಷ್ಟರೇ ಅವನಿಗೇನು ಪ್ರಯೋಜನ? ಒಬ್ಬನು ಲೋಕವನ್ನೆಲ್ಲ ಸಂಪಾದನೆ ಮಾಡ್ಕೋತಾನೆ. ಏನೆಂಬುದಾಗಿ ನೋಡುವಾಗ ಒಂದು ಸಂದರ್ಭ ನೋಡ್ತಾ ಇದ್ದೀವಿ. ಎಲ್ಲ ಒಂದು ದವಸ ಧಾನ್ಯಗಳು ತುಂಬಿ ತುಳುಕಾಡುತ್ತಿರುವಾಗ ಒಬ್ಬ ಮನುಷ್ಯನ ಅನ್ಕೊತಾ ಇದ್ದಾನೆ, ಸಂತೋಷಪಡು, ಖುಷಿಪಡು, ನಿನಗೆ ಬೇಕಾದಷ್ಟು ಸರಕುಗಳು ಇದೆ, ಇನ್ನು ಏನಾದರೂ ಕಡಿಮೆಯಾಗಿದ್ದರೆ ಅನೇಕ ಕಣಜಗಳನ್ನು ದೊಡ್ಡದಾಗಿ ಮಾಡೋದೆಂಬುದಾಗಿ ಅಂದ್ಕೊಳ್ಳುವಾಗ ಅಲ್ಲಿರ್ತಕ್ಕಂಥ ಒಂದು ಭಕ್ತರೇನು ಮಾಡ್ತಾ ಇದ್ದಾರೆ, ಕರೀತಾ ಇದ್ದಾರೆ. ಯಾಕೆಂದರೆ ಪ್ರಕಟಣೆ ಗ್ರಂಥದಲ್ಲಿ ನೋಡ್ತಾ ಇದ್ದೀವಲ್ಲ, ಯಾವಾಗ ನೀವು ನ್ಯಾಯ ತೀರಿಸ್ತೀರಿ, ಆ ಜನ ನೋಡುವಾಗ, ಆತ್ಮಗಳು ನೋಡುವಾಗ ಮನುಷ್ಯರನ್ನು ಕರೀತಾ ಇದ್ದಾರೆ. ಆವಾಗ ಯೇಸು ಕ್ರಿಸ್ತರು ಹೇಳ್ತಕ್ಕಂಥ ಮಾತು ನೋಡುವಾಗ, ನೀವು ಈ ಲೋಕದಲ್ಲಿ ಏನಕ್ಕೆ ಸಂಪಾದನೆ ಮಾಡ್ಕೋತಿದ್ದೀರಾ, ಎಷ್ಟು ಸಂಪಾದನೆ ಮಾಡ್ಕೋತಾ ಇದ್ದೀರಾ? ನೀವು ಪರಲೋಕದ ಗಂಟಿಗೋಸ್ಕರ ನೀವು ಸಂಪಾದನೆ ಮಾಡಬೇಕು, ಅದಕ್ಕೋಸ್ಕರ ಹೋರಾಡಬೇಕೆಂಬುದಾಗಿ ಯೇಸು ಕ್ರಿಸ್ತರು ಹೇಳ್ತಕ್ಕಂಥ ಮಾತನ್ನು ನೋಡುವಾಗ ನೋಡ್ತೀವಿ ಪ್ರಿಯರೇ. ಅದೇ ರೀತಿಯಲ್ಲಿ ಮತ್ತಾಯ 6:19, ಭೂಲೋಕದಲ್ಲಿ ಗಂಟು ಮಾಡಿ ಇಟ್ಟುಕೊಳ್ಳಬೇಡಿರಿ, ಅಂತೂ ಅದು ನುಸಿ ಹಿಡಿದು ಕಿಲುಬು ಹತ್ತಿ ಕೆಟ್ಟು ಹೋಗುವುದು. ಇಲ್ಲಿ ಕಳ್ಳರು ಕನ್ನೋ ಕರೆದು ಕದಿಯುವರು, ಆದರೆ ಪರಲೋಕದಲ್ಲಿ ಗಂಟು ಮಾಡಿ ಇಟ್ಟುಕೊಳ್ಳಿರಿ, ಅಲ್ಲಿ ನುಸಿ ಹಿಡಿಯುವುದು, ಕಿಲುಬು ಹತ್ತಿ ಕೆಟ್ಟು ಹೋಗುವುದಿಲ್ಲ, ಅಲ್ಲಿ ಕಳ್ಳರು ಕನ್ನ ಕೊರೆಯುವುದಿಲ್ಲ, ಕದಿಯುವವರು ಇಲ್ಲ. ನಿನ್ನ ಗಂಟು ಇದ್ದಲ್ಲಿಯೇ ನಿನ್ನ ಮನಸ್ಸು ಇರುವುದಷ್ಟೇ. ಭೂಲೋಕದಲ್ಲಿ ಗಂಟು ಮಾಡಿ ಇಟ್ಟುಕೊಳ್ಳಬೇಡಿರಿ. ಭೂಲೋಕಕ್ಕೋಸ್ಕರ ನೀವು ತವಕ ಪಡಬೇಡ್ರಿ, ಭೂಲೋಕಕ್ಕೋಸ್ಕರ ಪ್ರಯಾಸ ಪಡಬೇಡ್ರಿ. ನೀವೇನು ಮಾಡಿ ಅಂದರೆ ಪರಲೋಕಕ್ಕೋಸ್ಕರ ನೀವು ಪ್ರಯಾಸ ಪಡಿ. ನೀವು ಅಲ್ಲಿ ಗಂಟು ಸಂಪಾದನೆ ಮಾಡಿ, ಅಲ್ಲಿ ನಿಮಗೆ 100ರಷ್ಟು ಪ್ರತಿಫಲವನ್ನು ನಾನು ಕೊಡ್ತೀನಿ. ಈ ಲೋಕವು ಗತಿಸಿ ಹೋಗುವುದು, ಈ ಲೋಕದ ಆಶಯಗಳು ಎಲ್ಲ ನಾಶವಾಗುವುದು. ಇದಕ್ಕೋಸ್ಕರ ನೀವು ಪ್ರಯಾಸ ಪಟ್ಟರೆ ಏನೂ ಪ್ರಯೋಜನ ಇಲ್ಲ ಎಂಬುದಾಗಿ ದೇವರ ವಾಕ್ಯ ತಿಳಿಸುವಂಥದ್ದಾಗಿದೆ. ಅದೇ ರೀತಿಯಾಗಿ ಮತ್ತೊಂದು ವಾಕ್ಯವನ್ನು ನೋಡಿಕೊಳ್ಳೋಣ. 1 ತಿಮೋತಿ 6:17. ತಿಮೋತಿಯನಿಗೆ ಬರೆದ 1ನೇ ಪತ್ರಿಕೆ 6ನೇ ಅಧ್ಯಾಯ 7ನೇ ವಚನ.
ನಾವು ಲೋಕದೊಳಗೆ ಏನು ತಕ್ಕೊಂಡು ಬರಲಿಲ್ಲವಷ್ಟೇ, ಅದರೊಳಗಿಂದ ಏನು ತಕ್ಕೊಂಡು ಹೋಗಲಾರೆವು. ನಮಗೆ ಅನ್ನ ವಸ್ತ್ರಗಳಿದ್ದರೆ ಸಾಕು, ಐಶ್ವರ್ಯವಂತರಾಗಬೇಕೆಂದು ಮನಸ್ಸು ಮಾಡುವವರು ದುಷ್ಪ್ರೇರಣೆ ಎಂಬ ಊರಿನಲ್ಲಿ ಸಿಕ್ಕಿಕೊಂಡು ಬುದ್ಧಿ ವಿರೋಧವಾಗಿಯೂ ಹಾನಿಕರವಾಗಿಯೂ ಇರುವ ಅನೇಕ ಆಶೆಗಳಲ್ಲಿ ಬೀಳುತ್ತಾರೆ. ಅನೇಕ ಆಶೆಗಳಲ್ಲಿ ಈ ಲೋಕಕ್ಕೆ ಸಂಪಾದನೆ ಮಾಡ್ತಕ್ಕಂಥ ಒಂದು ವಿಷಯದಲ್ಲಿ ಯಾರಾದರೂ ಒಂದು ತವಕ ಪಡೋದಾದರೆ ಏನು ಹೇಳುತ್ತೆ ವಾಕ್ಯ? ಈ ಲೋಕಕ್ಕೆ ಸಂಬಂಧಪಟ್ಟಂಥ ಹಣದಾಸೆ ಸಕಲ ವಿಧವಾದ ಕೆಟ್ಟತನಕ್ಕೆ ಆತುರ ಪಡುವಂಥ ಜನರು ಏನಾಗ್ತಾ ಇದ್ದಾರೆ ಅಂದರೆ ನರಕಾಗ್ನಿಗೆ ಗುರಿಯಾಗ್ತಾ ಇದ್ದಾರೆ. ನಾವು ಯಾವಾಗಲೂ ಪರಲೋಕಕ್ಕೆ ಸಂಬಂಧಪಟ್ಟಂಥ ವಾಕ್ಯವನ್ನು ಪ್ರಚುರಪಡಿಸುವ ಮಕ್ಕಳಾಗಿ ಈ ಲೋಕದಲ್ಲಿ ಜೀವಿಸಬೇಕಾಗಿದೆ. ಅದೇ ರೀತಿಯಾಗಿ ಪ್ರಕಟಣೆ 14:13 ಪರಲೋಕದಿಂದ ಒಂದು ಶಬ್ದವು ನನಗೆ ಕೇಳಿಸಿತು, ಅದು ಇಂದಿನಿಂದ ಕರ್ತನ ಭಕ್ತರಾಗಿ ಸಾಯುವವರು ಧನ್ಯರು ಎಂಬುದಾಗಿ ಬರೆ ಎಂದು ನನಗೆ ಹೇಳಿತು. ಅದಕ್ಕೆ ಆತ್ಮನು, ಹೌದು, ಅವರು ಧನ್ಯರೇ, ಅವರ ಕಷ್ಟ ತೀರಿತು, ಅವರಿಗೆ ವಿಶ್ರಾಂತಿಯಾಗುವುದು, ಅವರ ಸುಕೃತ್ಯಗಳು ಅವರೊಡನೆ ಬರುವವು ಎಂದು ಹೇಳುತ್ತೇನೆ. ಪರಲೋಕದಿಂದ ಒಂದು ಶಬ್ದವು ನನಗೆ ಕೇಳಿಸಿತು, ಅದು ಹಿಂದಿನಿಂದ ಕರ್ತನ ಭಕ್ತರಾಗಿ ಸಾಯುವವರು ಧನ್ಯರು ಎಂಬುದಾಗಿ ಬರೆ. ಕರ್ತನ ಸೇವೆಯಲ್ಲಿ ದೇವರು ಹೇಳ್ತಕ್ಕಂಥ ಮಾತು, ನೀವು ಎಷ್ಟೋ ಧನ್ಯರು, ಎಷ್ಟೋ ಧನ್ಯರು, ಎಷ್ಟೋ ಧನ್ಯರು ಎಂಬುದಾಗಿ ನೋಡುವಾಗ ಸುಳ್ಳು ಭಕ್ತರ ವಿಷಯದಲ್ಲಿ ಹೇಳ್ತಾ ಇಲ್ಲ. ಇದು ಸತ್ಯವಾಗಿ ಒಂದು ಸುವಾರ್ತೆಯನ್ನು ಸಾರುವ ವಿಷಯದಲ್ಲಿ, ಒಂದು ವಾಕ್ಯವನ್ನು ಹೇಳ್ತಕ್ಕಂಥ ವಿಷಯದಲ್ಲಿ ದೇವರು ಬರೆಸ್ತಕ್ಕಂಥ ಮಾತು, ಕರ್ತನ ಭಕ್ತರಾಗಿ ಸಾಯುವವರು ಧನ್ಯರು. ಕರ್ತನ ಭಕ್ತರಾಗಿ ಸಾಯುವ ಮನುಷ್ಯರು ಈ ಸತ್ಯವೇದದಲ್ಲಿ ನೋಡುವಂಥ ನಾವು ಎಷ್ಟೋ ಭಕ್ತರನ್ನು ನೋಡ್ತಾ ಇದ್ದೇವೆ. ಅಪೊಸ್ತಲರ ಕೃತ್ಯಗಳು 7ನೇ ಅಧ್ಯಾಯದಲ್ಲಿ ಸ್ತೆಫನನನ್ನು ಕುರಿತು ದೇವರಿಗಾಗಿ ಪಟ್ಟಂಥ ಪ್ರಯಾಸ, ಅದೇ ರೀತಿಯಾಗಿ ಹೇಬೇಲನನ್ನು ಮೊದಲುಗೊಂಡು ಒಂದು ಇಲ್ಲಿನ ಯೇಸು ಕ್ರಿಸ್ತನ ಬರೋಣದವರೆಗೂ ಯೇಸು ಕ್ರಿಸ್ತನ ಒಂದು ಆಗಮನದಿಂದ ಯೇಸು ಕ್ರಿಸ್ತನ 2ನೇ ಆಗಮನದವರೆಗೂ ಸೇವೆ ಮಾಡ್ತಕ್ಕಂಥ, ದೇವರ ದೃಷ್ಟಿಯಲ್ಲಿ ದೇವರ ಒಂದು ನಿತ್ಯ ಒಂದು ಸೇವೆಯಲ್ಲಿರ್ತಕ್ಕಂಥ ಭಕ್ತರ ವಿಷಯದಲ್ಲಿ ನೋಡುವಾಗ ವಾಕ್ಯ ಏನೆಂಬುದಾಗಿ ತಿಳಿಸ್ತಾ ಇದೆ ಎಂಬುದಾಗಿ ನೋಡುವಾಗ, ಭಕ್ತರ ಸೇವೆಯಲ್ಲಿ ಮರಣಿಸಿದವರು ಧನ್ಯರು. ದೇವರ ಸೇವೆಯಲ್ಲಿ ಅದು ಶಾಪ ಅಲ್ಲ, ಅದು ವರ. ಯಾಕೆ ಎಂಬುದಾಗಿ ನೋಡುವಾಗ, ಅಖಿಲ ಕೋಟಿ ಬ್ರಹ್ಮಾಂಡಗಳನ್ನು ಉಂಟು ಮಾಡಿದಂಥ ದೇವರ ಯಾಜಕರಾಗಿದ್ದೇವೆ ನಾವು. ದೇವರ ಒಂದು ದೇವರ ಮಕ್ಕಳ ಅನೇಕರಿರುವಾಗ ಅನೇಕರನ್ನು ನಾವು ನಿತ್ಯ ಜೀವಕ್ಕೆ ಒಂದು ಪಾತ್ರರಾಗಿ ಮಾಡ್ತಕ್ಕಂಥ ನಾವುಗಳು ದೇವರ ಸೇವೆಯಲ್ಲಿ ಮರಣಿಸಿದರೆ ಎಂದಿಗೂ ಅದು ಶಾಪ ಆಗಲ್ಲ. ಅನೇಕ ಒಂದು ಸಂದರ್ಭ ನೋಡ್ತಾ ಇದ್ದೀವಿ. ಸುಮಾರು ವರ್ಷಗಳ ಹಿಂದೆ ಶ್ರೀಲಂಕಾದಲ್ಲಿ ನಡ್ತಕ್ಕಂಥ ಘಟನೆ. ಆ ಘಟನೆಯಲ್ಲಿ ನೋಡುವಾಗ ಎಲ್ಲ ಜನರ ಬಾಯಲ್ಲಿ ನೋಡುವಾಗ ಒಂದು ಮಾತು ಏನೆಂಬುದಾಗಿದೆ, ಎಷ್ಟು ಪಾಪ ಮಾಡಿದರು, ಎಷ್ಟು ಅನ್ಯಾಯ ಮಾಡಿದರು, ಯಾಕೆ ಹಿಂಗೆ ಆಗಬೇಕಾಗಿತ್ತು, ಇವರೆಲ್ಲ ಭಕ್ತರಲ್ವಾ, ದೇವ್ರು ಕಾಪಾಡಬೇಕಾಗಿತ್ತಲ್ವ, ಯಾಕೆ ಹಿಂಗಾಯಿತು ಎಂಬುದಾಗಿ ಅನೇಕರಲ್ಲಿ ಯೋಚನೆ ಇರುವಾಗ ನಮ್ಮ ಆತ್ಮಿಕ ತಂದೆಯವರು ಒಂದು ಉತ್ತಮವಾದ ಒಂದು ಸಂದೇಶವನ್ನು ಕೊಡೋದ್ರ ಮೂಲಕವಾಗಿ ಅನೇಕರಲ್ಲಿ ಇರತಕ್ಕಂಥ ಗೊಂದಲವನ್ನು ಅವರು ಒಂದು ತೆಗೆದು ಹಾಕುವ ಒಂದು ಸುವಾರ್ತೆ ಒಂದು ವಾಕ್ಯವನ್ನು ಎಲ್ಲರಿಗೂ ತಿಳಿಸ್ಕೊಟ್ರು. ಅದೇ ರೀತಿಯಾಗಿ ನಮಗೂ ಇರತಕ್ಕಂಥ ಗೊಂದಲ ಅದೇ ಆಗಿತ್ತು. ಆ ವಾಕ್ಯವನ್ನು ಕೇಳಿದಾಗ ನಮಗೂ ಒಂಥರ ಸಂತೋಷವಾದ ಒಂದು ಸಂದರ್ಭವನ್ನು ನಾವು ಅನುಭವಿಸಿದೆವು. ಅದೇ ರೀತಿಯಾಗಿ ಅಪೊಸ್ತಲರ ಕೃತ್ಯಗಳು 12ನೇ ಅಧ್ಯಾಯ 1ನೇ ವಚನ. ಆ ಸಮಯದಲ್ಲಿ ಅರಸನಾದ ಹೇರೋದನು ಸಭೆಯವರಲ್ಲಿ ಕೆಲವರನ್ನು ಹಿಂಸೆಪಡಿಸುವುದಕ್ಕೆ ಕೈಹಾಕಿ ಯೋಹಾನನ ಅಣ್ಣನಾದ ಯಾಕೋಬನನ್ನು ಕತ್ತಿಯಿಂದ ಕೊಲ್ಲಿಸಿದನು. ಆ ಸಮಯದಲ್ಲಿ ಅರಸನಾದ ಹೇರೋದನು ಸಭೆಯಲ್ಲಿ ಕೆಲವರನ್ನು ಹಿಂಸೆಪಡಿಸೋದಕ್ಕೆ ಕೈಹಾಕಿ ಯೋಹಾನನ ಅಣ್ಣನಾದ ಯಾಕೋಬನನ್ನು ಕತ್ತಿಯಿಂದ ಕೊಲ್ಲಿಸಿದನು. ಇದು ಯೆಹೂದ್ಯರಿಗೆ ಮೆಚ್ಚುಗೆಯಾಗಿದೆ ಎಂದು ನೋಡಿ ಅಷ್ಟಕ್ಕೆ ನಿಲ್ಲದೆ ಪೇತ್ರನನ್ನು ಹಿಡಿಸಿದನು. ಈ ಸಂದರ್ಭವನ್ನು ನೋಡುವಾಗ ಪ್ರಿಯರೇ, ದೇವರ ಸೇವೆಯಲ್ಲಿ ಮರಣಿಸಿರ್ತಕ್ಕಂಥ ಈ ಯಾಕೋಬನನ್ನು ನೋಡುವಾಗ ಆತನ ಒಂದು ಸಮಯ ಬಂದಾಗ ದೇವರು ಆತನನ್ನು ಕರ್ಕೋತಾರೆ. ಅದೇ ರೀತಿಯಾಗಿ ಪೇತ್ರನೂ ಸಹ ನಾವು ಏನು ಮಾಡಬೇಕು, ಯೆಹೂದ್ಯರಿಗೆ ಇಷ್ಟವಾಗಿದೆ, ನಾವು ಸಾಯಿಸುವುದು ಇಷ್ಟವಾಗಿದೆ ಎಂಬುದಾಗಿ ಹೇರೋದನು ಒಂದು ಎದುರುಹಾಳಿಗೆ ನಿಂತಾಗ ದೇವರು ಪೇತ್ರನನ್ನು ಅಲ್ಲಿಂದ
ತಪ್ಪಿಸ್ತಾರೆ. ವಿಷಯ ಏನೆಂಬುದಾಗಿ ನೋಡುವಾಗ ಆತನ ಮೂಲಕವಾಗಿ ಇನ್ನೂ ಹೆಚ್ಚಾಗಿ ಸೇವೆ ನಡೀಬೇಕಾಗಿದೆ. ಅನೇಕ ಕಡೆಗಳಲ್ಲಿ ಸುವಾರ್ತೆ ಹಬ್ಬಲ್ಪಡಬೇಕಾಗಿದೆ. ಆ ರೀತಿಯಾಗಿ ಯಾಕೋಬನು ದೇವರ ಸೇವೆಯಲ್ಲಿ ಮರಣಿಸಿದನೇ. ಆತನಿಗೆ ಬಂದಂಥ ಮರಣ ನೋಡುವಾಗ ಅದು ಶ್ರೇಷ್ಠವಾದ ವರ. ದೇವರಿಗೋಸ್ಕರ ಒಂದು ಮರಣ ಹೊಂದಿದರೆ ಅದು ಶ್ರೇಷ್ಠವಾಗುತ್ತೆ. ಅದೇ ರೀತಿಯಾಗಿ ಮತ್ತಾಯ 5:10 ನೀತಿಯ ನಿಮಿತ್ತವಾಗಿ ಹಿಂಸೆಯನ್ನು ತಾಳಿಕೊಳ್ಳುವವರು ಧನ್ಯರು, ಪರಲೋಕ ರಾಜ್ಯ ಅವರದು. ನನ್ನ ನಿಮಿತ್ತವಾಗಿ ಜನರು ನಿಮ್ಮನ್ನು ನಿಂದಿಸಿ ಹಿಂಸೆಪಡಿಸಿ ನಿಮ್ಮ ಮೇಲೆ ಕೆಟ್ಟ ಕೆಟ್ಟ ಮಾತುಗಳನ್ನು ಸುಳ್ಳಾಗಿ ವರಿಸಿದರೆ ನೀವು ಧನ್ಯರು. ಸಂತೋಷ ಪಡಿರಿ, ಉಲ್ಲಾಸ ಪಡಿರಿ, ಪರಲೋಕದಲ್ಲಿ ನಿಮಗೆ ಬಹಳ ಫಲ ಸಿಕ್ಕುವುದು. ನಿಮಗಿಂತ ಮುಂದೆ ಇದ್ದ ಪ್ರವಾದಿಗಳನ್ನು ಹೀಗೆ ಹಿಂಸೆ ಪಡಿಸಿದರಲ್ಲ. ವಾಕ್ಯ ಏನೆಂಬುದಾಗಿ ಹೇಳುತ್ತದೆ ಎಂಬುದಾಗಿ ನೋಡುವಾಗ, ನೀತಿಯ ನಿಮಿತ್ತವಾಗಿ ಹಿಂಸೆ ಪಡುವವರು, ನೀತಿಯ ನಿಮಿತ್ತವಾಗಿ ನಿಮ್ಮನ್ನು ನಿಂದಿಸಿ ಜನರು ಹಿಂಸೆ ಪಡಿಸಿ ನಿಮ್ಮ ಮೇಲೆ ಕೆಟ್ಟ ಕೆಟ್ಟ ಮಾತುಗಳನ್ನು ಹೊರಿಸಿದರೆ ನೀವು ಧನ್ಯರು. ದೇವರೇನು ಹೇಳ್ತಾ ಇದ್ದಾರೆ ಅಂದರೆ, ಸತ್ಯವಾಗಿ ಒಂದು ಸೇವೆ ಮಾಡ್ತಕ್ಕಂಥ ಭಕ್ತರ ವಿಷಯದಲ್ಲಿ, ಸೇವಕರ ವಿಷಯದಲ್ಲಿ ನೀವು ಯಾವುದೇ ಕಾರಣಕ್ಕೂ ಹಿಂಜರಿಬಾರ್ದು. ನಿಮ್ಮ ಸೇವೆ ನಿರಂತರವಾಗಿರಬೇಕು. ಅನೇಕ ಜನರು ನಿಮ್ಮನ್ನು ನಿಂದಿಸ್ತಾರೆ, ಕೆಟ್ಟ ಕೆಟ್ಟ ಮಾತುಗಳಿಂದ ನಿಮ್ಮನ್ನು ಅವಮಾನಿಸ್ತಾರೆ. ನನ್ನ ವಿಷಯವಾಗಿ ಬಂದಂಥ ಆ ವೇದನೆ, ಆ ಸಂಕಟ, ನಿಮ್ಮ ದುಃಖ ಎಲ್ಲ ನಿಮಗೆ ಪರಲೋಕದಲ್ಲಿ ಒಂದು ಮಹಾಗಂಟಾಗಿ ನಿಮಗೆ ಪರಿಭ್ರಮಣಿಸ್ತದೆ. ಅದೇ ರೀತಿಯಾಗಿ ನೀವು ಏನೇ ಹಿಂಸೆ ಬಂದರೂ ನೀವು ಈ ಲೋಕದಲ್ಲಿ ತಾಳಿಕೊಂಡು ಭಕ್ತರಾಗಿ ಸಾಯುವವರೆಗೂ ಯಥಾರ್ಥರಾಗಿ ಜೀವಿಸಬೇಕೆಂಬುದಾಗಿ ದೇವರು ಒಂದು ಭರವಸೆಯನ್ನು ಕೊಡ್ತಕ್ಕಂಥ ಮಾತನ್ನು ನೋಡುವರಾಗಿದೆ ಪ್ರಿಯರೇ. ಅದೇ ರೀತಿಯಾಗಿ ಮತ್ತಾಯನ ಬರೆದ ಸುವಾರ್ತೆ 23:25 ಅಯ್ಯೋ ಕಪಟಿಗಳಾದ ಶಾಸ್ತ್ರಿಗಳೇ, ಪರಿಸಯರೇ, ನೀವು ಪಂಚೆ, ಪಾತ್ರೆ, ಬಟ್ಟಲು ಇವುಗಳ ಹೊರಭಾಗವನ್ನು ಶುಚಿ ಮಾಡುತ್ತೀರಿ, ಆದರೆ ಅವು ಒಳಗೆ ಸುಲುಕೊಂಡವುಗಳಿಂದಲೂ ಇಹಭೋಗ ಪದಾರ್ಥಗಳಿಂದಲೂ ತುಂಬಿರುತ್ತವೆ. ಹೀಗೆ ನೀತಿವಂತನಾದ ಹೇಬೇಲನ ರಕ್ತವು ಮೊದಲುಗೊಂಡು ನೀವು ದೇವಾಲಯಕ್ಕೂ ಯಜ್ಞವೇದಿಗೂ ನಡುವೆ ಕೊಂದು ಹಾಕಿದ ಬರಾಕಿನ ಮಗನಾದ ಜಕರಿಯನ ರಕ್ತದವರೆಗೂ ಭೂಮಿಯ ಮೇಲೆ ಸುರಿಸಲ್ಪಟ್ಟ ಎಲ್ಲ ನೀತಿವಂತರ ರಕ್ತದಿಂದುಂಟಾದ ಅಪರಾಧವು ನಿಮ್ಮ ತಲೆಯ ಮೇಲೆ ಬರುವುದು. ಅದೆಲ್ಲ ಈ ಸಂತತಿಯವರ ಮೇಲೆ ಬರುವುದೆಂದು ನಿಮಗೆ ಸತ್ಯವಾಗಿ ಹೇಳುತ್ತೇನೆ. ಈ ವಾಕ್ಯದ ಪ್ರಕಾರ ನೋಡುವಾಗ ಹೇಬೇಲಿನಿಂದ ಹಿಡಿದು ಮರಣಿಸಿದವರೆಲ್ಲರೂ ದೇವರು ಹೇಳ್ತಕ್ಕಂಥ ಮಾತೇನೆಂಬುದಾಗಿ ನೋಡುವಾಗ, ದೇವರ ಸೇವೆಯಲ್ಲಿ ಸೇವೆ ಮಾಡ್ತಕ್ಕಂಥ ಅವರ ಸೇವೆಯಲ್ಲಿ ಒಂದು ನಡೀತಕ್ಕಂಥ ಸಂದರ್ಭದಲ್ಲಿ ಯಾವುದಾದರೂ ಮರಣ ಬಂದರೆ, ಯಾರಾದರೂ ಒಂದು ಅವ್ರ ಮೇಲೆ ಕೆಟ್ಟದಾಗಿ ಒಂದು ಕೊಲೆ ಮಾಡ್ಬೋದು ಅಥವಾ ಒಡೆದಾಕ್ಬೋದು. ಈ ವಿಷಯದಲ್ಲಿ ನೀವು ಯಾವುದೇ ರೀತಿಯಾಗಿ ಭಯಪಡುವಂಥ ಒಂದು ಆಚಾರತುರ್ಯ ಏನೂ ಇಲ್ಲ. ಎಲ್ಲರೂ ಸಮಾಧಾನವಾಗಿರಿ. ಪರಲೋಕದಲ್ಲಿ ನಿಮಗೋಸ್ಕರ ಒಂದು ಶ್ರೇಷ್ಠವಾದಂಥ ಒಂದು ಮಹಾಲೋಕವನ್ನು ಇಟ್ಟಿದ್ದೀನಿ, ಅದಕ್ಕೋಸ್ಕರ ಪ್ರಯಾಸ ಪಡಿರಿ ಎಂಬುದಾಗಿ ವಾಕ್ಯ ತಿಳಿಸುವಂಥದ್ದಾಗಿದೆ. ಅದೇ ರೀತಿಯಾಗಿ ಇಬ್ರಿಯರಿಗೆ 5ನೇ ಅಧ್ಯಾಯ 7ನೇ ವಚನ ಓದೋದು ಬೇಡ. ಇದು ಸಂದರ್ಭ ನೋಡುವಾಗ ಯೇಸು ಕ್ರಿಸ್ತರು ಸಹ ದೇವಕುಮಾರನಾಗಿದ್ದರು. ದೇವರಿಗೆ ಭಯಪಡುತ್ತಾ ಆತನು ಹೇಗೆ ಈ ಲೋಕದಲ್ಲಿ ಹಿಂಸೆಗಳನ್ನು ತಾಳಿಕೊಂಡು ದೇವರಿಗೋಸ್ಕರ ಹಾಗೂ ದೇವರು ನೇಮಕ ಮಾಡಿದಂಥ ಒಂದು ವಿಷಯಕ್ಕಾಗಿಯೂ ಮನುಷ್ಯರ ಪಾಪಗಳಿಗೋಸ್ಕರ ಹೇಗೆ ನಮಗೋಸ್ಕರ ಮರಣ ಹೊಂದಿದ್ದರೋ ಅದನ್ನೆಲ್ಲ ನೋಡುವಾಗ ಕ್ರಿಸ್ತನ ಒಂದು ಶ್ರಮೆ, ಒಂದು ಮರಣ, ಒಂದು ಸಮಾಧಿ, ಒಂದು ಪುನರುತ್ಥಾನ ಇವೆಲ್ಲವೂ ನೋಡುವಾಗ ಕ್ರಿಸ್ತನು ಸಹ ನಮಗೋಸ್ಕರ ಬಾಧೆಪಟ್ಟನು ಎಂಬುದಾಗಿ ವಾಕ್ಯ ತಿಳಿಸ್ತಾ ಇದೆ. ದೇವರ ಸೇವೆಯಲ್ಲಿ ಯೇಸು ಕ್ರಿಸ್ತರು ಸಹ ನೇಮಕ ಮಾಡಲ್ಪಟ್ಟು ನಮಗೋಸ್ಕರ ಒಂದು ಮರಣವನ್ನು ಅನುಭವಿಸಿದರೆ ಆ ಮರಣವನ್ನು ನಾವು ಧ್ಯಾನಿಸುತ್ತಾ ಈ ಲೋಕದಲ್ಲಿ ಭಕ್ತರಾಗಿ ಶ್ರೇಷ್ಠರಾಗಿ ನಾವು ಬದುಕಿಕೊಳ್ಳಬೇಕಾಗಿದೆ. ಪ್ರಿಯರೇ, ದೇವರ ಸೇವೆಯಲ್ಲಿ ಜೀವಿಸ್ತಕ್ಕಂಥ ನಾವು ಏನಾಗಿದ್ದೇವೆ ಎಂಬುದಾಗಿ ನೋಡುವಾಗ ಶ್ರೇಷ್ಠ ವ್ಯಕ್ತಿಗಳಾಗಿ ಈ ಲೋಕದಲ್ಲಿ ಕಾಣುವವರಾಗಿದ್ದೇವೆ. ಇದುವರೆಗೂ ನೀವೆಲ್ಲರೂ ವಾಕ್ಯ ಕೇಳಿದ್ದಕ್ಕಾಗಿ ನಿಮಗೆ ಕೃತಜ್ಞತೆಗಳು. ದೇವರ ನಾಮಕ್ಕೆ ಸ್ತೋತ್ರ. ಪ್ರಾರ್ಥನೆ ಮಾಡಿ ಮುಗಿಸ್ತಾ ಇದ್ದೀನಿ. ಪ್ರಿಯರೇ, ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವಂಥ ಪ್ರಿಯ ಪರಲೋಕದಲ್ಲೇ ಇರುವಂಥ ನಮ್ಮ ತಂದೆಯೇ, ಈ ಅಲ್ಪ ಸಮಯವನ್ನು ವಾಕ್ಯವನ್ನು ಪ್ರವಚನ ಮಾಡುವುದಕ್ಕಾಗಿ ನನಗೆ ಅನುಗ್ರಹಿಸಿದಂತೆ ನನ್ನ ಕೃಪೆಗಾಗಿ ಸ್ತೋತ್ರ ಮಾಡುತ್ತಾ ತಂದೆ. ಬಂದಂಥ ನಿಮ್ಮ ಮಕ್ಕಳನ್ನು ತಂದೆ, ಕೇಳಿದಂಥ ನಿಮ್ಮ ಮಕ್ಕಳನ್ನು ಎಲ್ಲರನ್ನೂ ತಂದೆ, ನನ್ನನ್ನು ಬಲಪಡಿಸುತ್ತಾ ಬಂದಂಥ ವಿಧಾನಕ್ಕಾಗಿ ನಿಮಗೆ ಕೃತಜ್ಞತೆಗಳನ್ನು ಸಲ್ಲಿಸುತ್ತಾ ನನ್ನ ಪ್ರಾರ್ಥನೆಯನ್ನು ಯೇಸು ಕ್ರಿಸ್ತರ ನಾಮದಲ್ಲಿ ಬೇಡಿ ಹೊಂದಿದ್ದೇನೆ ತಂದೆ. ಆಮೇನ್. ಎಲ್ಲರಿಗೂ ವಂದನೆಗಳು ಪ್ರಿಯ.